ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಮಾನ್ಯ ಶಾಸಕರಾದ ಭೀಮಸೇನ್ ಬಿ ಚಿಮ್ಮನಕಟ್ಟಿಯವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ಮತ್ತು ಅದರ ಸ್ವರೂಪವನ್ನು ಬದಲಾಯಿಸಲು ಹೊರಟಿರುವ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಶ್ರೀ ಎಸ್.ಜಿ. ನಂಜಯ್ಯನಮಠ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಬಾಗಲಕೋಟೆ ಉಸ್ತುವಾರಿಗಳಾದ ಪಳನಿಯಪ್ಪನವರು ಮತ್ತು ಬೀಳಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಜೆ.ಟಿ. ಪಾಟೀಲ್ ಅವರು, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಅವರು ಹಾಗೂ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಜಿಲ್ಲೆಯ ಎಲ್ಲ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರು, ಮಹಿಳಾ ಘಟಕದ ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ನ್ಯಾಷನಲ್ ಹೆರಾಲ್ಡ್ ಅನ್ನೋದು ಬಹಳ ದೊಡ್ಡ ಪ್ರಾಮುಖ್ಯತೆ ಇರುವಂತ ಸಂಸ್ಥೆ ಅದು ಇಂದಿರಾ ಗಾಂಧಿ ಅವ್ರ ಕುಟುಂಬಕ್ಕೆ ಸೇರಿಲ್ಲ. ಯಾಕಪ್ಪ ಈ ಮಾತನ್ನು ವ್ಯಕ್ತಪಡಿಸ್ತೀವಿ ಅಂದಿದ್ರೆ, ಇಂದಿರಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೀಮಿತ ಆದಂತ ಆಸ್ತಿ ಅಂತ ಪ್ರತಿಪಾದನೆ ಮಾಡಿದ್ರು ಬಿಜೆಪಿ ಅವರು. ಆ ಉದ್ದೇಶ ಇಟ್ಕೊಂಡಿದ್ದಾರೆ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇಂದಿರಾ ಗಾಂಧಿ ಅವ್ರನ್ನು ಯಾರು ಸಾವು ಹೊಡಿತಿದ್ದಿಲ್ಲ ಈ ದೇಶದಾಗ, ಅಥವಾ ರಾಜೀವ್ ಗಾಂಧಿ ಅವರನ್ನು ಸತ ತಮಿಳುನಾಡದಾಗ ಯಾರು ಕೊಲೆ ಮಾಡ್ತಿದ್ದಿಲ್ಲ. ಅವ್ರಿಬ್ರು ಸತ್ತಾರಪ್ಪ ಅಂತಂದ್ರೆ ಯಾರಿಗೋಸ್ಕರ ಸತ್ತಾರ ಅಂದ್ರ, ಇಂದಿರಾ ಗಾಂಧಿ ಅವರು ಸಾಯುವಂತ ಕಾರಣನು ನಮ್ಮ ದೇಶಕ್ಕೋಸ್ಕರ ಆಯ್ತು, ರಾಜೀವ್ ಗಾಂಧಿ ಅವರು ಸಾಯಕ ಕಾರಣನು ನಮ್ಮ ದೇಶಕ್ಕೋಸ್ಕರ ಸತ್ತಿದ್ರು. ನಾವೆಲ್ಲರೂ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಅಂತ ಇಬ್ರು ನಾಯಕರು ಅಂತ ದೊಡ್ಡ ಕುಟುಂಬದಾಗಿರುವಂತವ್ರು ಶ್ರೀಮಂತರಿದ್ರು, ಆರಾಮಾಗಿರ್ಬೋದಿತ್ತು. ಯಾವ ದೇಶಕ್ಕೋಸ್ಕರ ಸಾಯುವಂತ ಅವಶ್ಯಕತೆ ಇರಲಿಲ್ಲ. ಆ ನಿಟ್ಟಿನೊಳಗೆ ಆ ಒಂದು ನಿಲುವನ್ನ ತಗೊಂಡು ಬಹಳ ದೊಡ್ಡ ನಿರ್ಧಾರಗಳನ್ನ ತಗೊಂಡಂತ ಇಂದಿರಾ ಗಾಂಧಿ ಅವ್ರನ್ನ ಕೊಲೆ ಮಾಡಲಾಗಿತ್ತು. ಅದೇ ರೀತಿಯ ರಾಜೀವ್ ಗಾಂಧಿ ಅವ್ರನ್ನ ಕೊಲೆ ಮಾಡದಂತದ್ದು ಅದು ಆ ವಿಚಾರವಾಗಿ ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಕೋಸ್ಕರ ಅವತ್ತವರು ಇಡೀ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ಬೇಕಾಗ್ತದೆ. ಇದಕ್ಕೆ ತ್ಯಾಗಿಗಳಂತ ಕರೆಸ್ಕೊಂತಾರೆ. ಎಂತ ಒಂದು ಕುಟುಂಬಕ್ಕೆ ಅಪರಾಧ ಮಾಡಿ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರನ್ನ ಜೈಲಿಗೆ ಹಾಕ್ಬೇಕು, ಅವ್ರಿಗೆ ತೊಂದರೆ ಮಾಡ್ಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಈ ಕೆಲಸ ಕೈ ಹಾಕಿರಲ್ಲ ಬಿಜೆಪಿ ಅವರಂತ ಕೀಳು ಮಟ್ಟದ ರಾಜಕಾರಣಿ ಯಾರು ಅಲ್ಲ ಅನ್ನುವಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡು ಮುಂದಿನ ದಿನಮಾನದಾಗ ಇದು ಬರೇ ಅಲ್ಲೇ ಆಗೋದಲ್ಲ, ಇಡೀ ರಾಜ್ಯದಾಗ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಲಿ. ಇದರಿಂದ ಒಳ್ಳೇದಾಗಬೇಕು. ಯಾವ ರೀತಿಯಪ್ಪ ಅಂದ್ರೆ ನಮ್ಮ ಹೋರಾಟದ ಇನ್ನೂ ಒಳ್ಳೆ ರೀತಿಯಿಂದ ಬೆಳೆದು ನಿಲ್ಲಬೇಕು. ನಮ್ಮ ನಾಯಕರ ಸಹಾಯ ಸಹಕಾರದ ಜೊತೆಗೆ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ, ವಿಷಯಗಳು ಚರ್ಚೆ ಆಗಲಿ. ಸಿದ್ದರಾಮಯ್ಯ ಸಾಹೇಬರು ಪೂಜೆ ಮಾಡತಕ್ಕಂಥ, ಹಾಗಾಗಿ ಅವರಾಗಲಿ ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲ ಆದಿಯಾಗಿ ಅವೆಲ್ಲ ಕೂಡ್ಕೊಂಡು ಹೋರಾಟ ಮಾಡಿ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಚಾಲನೆ ಸಿಗುತ್ತೆ ಕೆಲಸ ಆಗಿದೆ. ಇದು ಆಲ್ಮೋಸ್ಟ್ ಅಲ್ಲಿ ಒಂದು 28 ಹಳ್ಳಿವೆ, ಒಂದು 18,000 ಹೆಕ್ಟರ್ ಲ್ಯಾಂಡಿಗೆ ನೀರಾವರಿ ಆಗುತ್ತೆ. 48,000 ಎಕರೆ ಲ್ಯಾಂಡಿಗೆ ಒಳ್ಳೆ ರೀತಿಯಾದಂಥ ನೀರಾವರಿ ವ್ಯವಸ್ಥೆ. ಸರ್, ಈಗ 520 ಕೋಟಿ ಮೊದಲೇ ಕೊಡಲಾಗಿತ್ತು. ಅವಾಗ ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವಾಗಿನ ಮುಖ್ಯಮಂತ್ರಿಯವರು ಒಂದು ಭೂಮಿ ಪೂಜೆ ಆಮೇಲೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂಥ ಕೆಲಸವನ್ನು ಮಾಡಿದ್ರು. ಏತ ನೀರಾವರಿಗೆ ಸಂಬಂಧಪಟ್ಟ ಪಂಪ್ ಹೌಸಿಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಆದರೆ ಅದು ಮುಂದುವರೆದ ಭಾಗವಾಗಿ ಈಗೇನು ತಮ್ಮ ಗಮನಕ್ಕೆ 1400 ಚಿಲ್ಲರೆ ಹೆಚ್ಚು ಕಡಿಮೆ. ಅಷ್ಟೊಂದು ದೊಡ್ಡ ಅನುದಾನವನ್ನು ಕೊಡಬೇಕಾಗಿ ಅಷ್ಟು ಸುಲಭ ಅದು ಒಂದೇ ಕ್ಷೇತ್ರಕ್ಕೆ. ಅದು ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಭಾಳ ಅದಕ್ಕೆ ಒತ್ತು ಕೊಟ್ಟು ಇದು ಆಗಲೇಬೇಕು, ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಮತ್ತು ಅಲ್ಲಿರುವಂಥ ರೈತರಿಗೆ ಒಳ್ಳೆ ರೀತಿಯಾಗಿ ನೀರಾವರಿ ವ್ಯವಸ್ಥೆ ಕೊಡ್ಬೋದು ಅಂತ ವಿಚಾರ ಮಾಡ್ಯಾರ. ಹಾಗಾಗಿ ಇದು ಅವ್ರಿಗೆ ಸಲ್ಲಬೇಕಾದಂಥ ವರದಿ ತೌಶೀಫ್ ಕೆರೂರ.